ಶುರು. ನೆನೆ ಮೊನ್ನೆ ಆಗಿದ ಮರೆತು ಬಿಡು, ನಾಳೆ ನಾಳೆ ನಿಂದೆ ಖುಷಿ ಪಡು. ಈ ಲೈಫ್ ಬಂದ್ರೆ ಕೆಲವರಿಗೆ ಇವತ್ತೇ ಮಾಡಿಕೋ ಮನವರಿಗೆ. ಒಳ್ಳೆಯದನ್ನ ಬಯಸುತ್ತಿರು ಪ್ರತಿಗಳಿಗೆ, ಪ್ರೀತಿನ ಹಂಚುತ್ತಿರು ಕೊನೆವರೆಗೆ. ಆಲ್ ನೈಟ್ ನಿರಲಿಲ್ಲ ಪಾರ್ಟಿ, ಆಲ್ ರೈಟ್ ಮಾಡುವ ಗಲಾಟಿ, ಮಸ್ತಿ ಮಾಡೋದಕ್ಕೆ ಒಳ್ಳೆ ಸೀಸನ್, ಡ್ಯಾನ್ಸ್ ಮಾಡೋದಕ್ಕೆ ಬೇಡ. ಹ್ಯಾಪಿ ನ್ಯೂ ಇಯರ್. ಕೇಕ್ ಕಟಿಂಗ್ ಆಯ್ತು, ಡ್ಯಾನ್ಸು ಆಯ್ತು, ಪಾರ್ಟಿನೂ ಆಯ್ತು. ಸೊ ಹ್ಯಾಪಿ ನ್ಯೂ ಇಯರ್ ಟೀಮ್ ನಿಜವಾಗ್ಲೂ ಹ್ಯಾಪಿ ಆಗಿದೆ. ಇಡೀ ನಮ್ಮ ಸುವರ್ಣ ಅಂಡ್ ಕನ್ನಡಪ್ರಭ ಟೀಮ್ ಕೂಡ ಫುಲ್ ಖುಷಿಯಾಗಿದ್ದಾರೆ. ಸೊ ನ್ಯೂ ಇಯರ್ ಬಂತು, ಏನ್ ಹೇಳ್ತಾರೆ ನ್ಯೂ ಇಯರ್ಗೆ? ಹ್ಯಾಪಿ ನ್ಯೂ ಇಯರ್ಗೆ ಫಸ್ಟ್ ಹೊಸ ವರ್ಷದ ಶುಭಾಶಯಗಳು ರಘುಜಿ ಅವರಿಂದ ಶುರು ಆಗ್ಲಿ. ಏನು ಮಾಡ್ಬಿಡಿ, ಸುಮ್ಮನೆ ಲೈಫ್ ತಂದು ಮಜಾ ಮಾಡ್ಕೊಂಡಿದ್ಬಿಡಿ. ಇವತ್ತು ನಾಳೆ ಇನ್ನೇನು ಇಲ್ಲ, ನೆನ್ನೆ ಎಲ್ಲ ಆಗಿದ್ದೆಲ್ಲ ಆಗೋಯ್ತು. ಇನ್ನು ನಾಳೆ ದಾರಿ ಬಗ್ಗೆ ಯೋಚನೆ ಮಾಡಿದೆ. ಇವತ್ತು ಈ ಮೊಮೆಂಟ್ನಲ್ಲಿ ಹೇಗೆ ಖುಷಿಯಾಗಿರ್ಬೋದು ಅನ್ನೋದು ಮಾತ್ರ ಯೋಚನೆ ಮಾಡಿ ಮಜಾ ಮಾಡಿ ಅಂತ ಹೇಳ್ತೀನಿ. ಬನ್ನಗೌರೆ, ಹ್ಯಾಪಿ ನ್ಯೂ ಇಯರ್ಗೆ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಬರುತ್ತೆ, ಅದನ್ನು ನೋಡಿ. ಹ್ಯಾಪಿ ನ್ಯೂ ಇಯರ್ಗೆ ಹ್ಯಾಪಿ ನ್ಯೂ ಇಯರ್ ಸಾಂಗ್ ರಘು ದೀಕ್ಷಿತ್ ಅವ್ರು ಮಾಡಿದ್ದಾರೆ. ನಿಮ್ಮೆಲ್ಲರ ಕನಸುಗಳು ನನಸಾಗಲಿ. ಆ್ಯಂಡ್ ವೆರಿ 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 ಹ್ಯಾಪಿ 2017 2016 ಜಾಸ್ತಿ 2017 ಬೆಟರ್ ಆಗಲಿ. ಜೊತೆಯಲ್ಲಿ ನಮ್ಮ ಸಿನಿಮಾ ಹ್ಯಾಪಿ ನ್ಯೂ ಇಯರ್ ಕೂಡ ಸ್ವಲ್ಪ ಬಂದು ಥಿಯೇಟರಲ್ಲಿ ನೋಡ್ಬಿಡಿ. ರಾಜ್ಶ್ರೀ, ನಿಮ್ಮೆಲ್ಲರಿಗೂ ಹ್ಯಾಪಿ 2017. ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಲೈಫಲ್ಲಿ ಅದೇ ಮುಖ್ಯ. ಸೊ ಆಲ್ವೇಸ್ ಬಿ ಹ್ಯಾಪಿ. ಸೂಪರ್. ಆ ಸೈಕಲ್ ಗ್ಯಾಪಲ್ಲಿ ನಗ್ನಗ್ತಾನೆ ನಮ್ಮ ಸಿನಿಮಾ ನೋಡಿ ನಗ್ನಗ್ತಾ ಥಿಯೇಟ್ರಿಂದ ಹೊರಗಡೆ ಹೋಗಿ. ಸೋನು, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾವುದು ಶಾಶ್ವತ ಅಲ್ಲ, ಸೊ ನಮ್ಮ ಕಷ್ಟಗಳು ಶಾಶ್ವತ ಅಲ್ಲ. ಸೊ ಆ ಮೊಮೆಂಟ್ಗಷ್ಟೇ ನಮ್ಗೆ ಕಷ್ಟ ಅನಿಸ್ಬೋದು. ಸೊ ಜಸ್ಟ್ ಎಂಜಾಯ್ ದಿ ಪ್ರೆಸೆಂಟ್. ಹಾಗೆ ಎಲ್ಲ ಕನ್ನಡ ಫಿಲಮ್ಸು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಹೊಸ ವರ್ಷ ಎಲ್ಲರ ಆಸೆ ಆಕಾಂಕ್ಷೆ ಆ ಭಗವಂತ ಪೂರೈಸಲಿ, ಹೆಚ್ಚು ಸಂತೋಷ, ಸ್ವಲ್ಪ ದುಃಖ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಕ್ರೇಜಿ ರೆಸಲ್ಯೂಷನ್ ದಿಗಂತ್ ಅವರದ್ದೇನು ಕ್ರೇಜಿ ರೆಸಲ್ಯೂಷನ್? ಎನಿ ಕ್ರೇಜಿ ರೆಸಲ್ಯೂಷನ್? ಅದು ಇದು ಈ ಸತಿ ನಾನು ಏನು ರೆಸಲ್ಯೂಷನ್ ಮಾಡಿದ್ದೀನಿ ಅಂದರೆ, ಸೋನು ಏನೋ ಹೇಳಿದ್ರು, ಸೋನು ಏನೋ ಹೇಳಿದ್ರು. ದಿಗಂತ್ ಅವರು ಇನ್ನೂ ಅನೌನ್ಸ್ ಮಾಡಬೇಕು. ಐ ಥಿಂಕ್ ಇತ್ತೀಚೆಗೆ ಅವರು ಹೇಳ್ತಾರೆ. ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ ಅದು. ಸೊ ದಿಗಂತ್ ಅವ್ರು ಮದುವೆ ಆಗ್ತಾರೆ ಹೊಸ ವರ್ಷಕ್ಕೆ ಅಂತಿದ್ದಾರೆ. ಸೊ ಅವರಿಗೆ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಹೇಳಿದ್ರು, ನಮಗೂ ಗೊತ್ತಿರಲಿಲ್ಲ ಅಂತ ಪನ್ನಗಾಗೆ. ನ್ಯೂ ಇಯರ್ ರೆಸಲ್ಯೂಷನ್ ಏನಂದ್ರೆ, ಈಗ ಡಿಸೈಡ್ ಮಾಡಿದೀನಿ ಇನ್ಯಾವತ್ತು ನ್ಯೂ ಇಯರ್ ರೆಸಲ್ಯೂಷನ್ ಮಾಡಲ್ಲ ಇನ್ಯಾವತ್ತು ಅಂತ. ಬರೋ ಮುಂದಿನ ವರ್ಷಗಳಲ್ಲಿ ನಾನು ಯಾವತ್ತು ನ್ಯೂ ಇಯರ್ ರೆಸಲ್ಯೂಷನ್ ಮಾಡಲ್ಲ ಅಂತ ಇವತ್ತು ಡಿಸೈಡ್ ಮಾಡಿದ್ದೀನಿ. That's my resolution. ಸೂಪರ್. ಆಕ್ಚುಲಿ ಲಾಸ್ಟ್ ಇಯರ್ ನಮ್ಮ ಗಣೇಶ ಹಬ್ಬಕ್ಕೆ ನಮ್ಮ ಗಣೇಶ ಹೋಗಿ ದಿಗಂತ್ ಅವ್ರನ್ನ ಮಾತಾಡಿಸಿದಾಗ ಹೇಳ್ತು, ನೀವು ಯಾವಾಗಲೂ ಕೂಡ ಎವರ್ ಬ್ರಹ್ಮಚಾರಿಯಾಗಿರಿ ಅಂತ ಆಶೀರ್ವಾದ ಮಾಡಿತ್ತು. ಸೊ ಅವರು ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ತುಂಬಾ ಜನ ಸೊ ಫ್ರೆಂಡ್ಸ್ ಸಿಗ್ತಾರೆ ಅಂತ ಹೇಳ್ಬಿಟ್ಟು, ಕ್ಲಾಸ್ಮೇಟ್ಸ್ ಸಿಗ್ತಾರೆ ಅವಾಗ ಅಂತ ಲೈಫಲ್ಲಿ. ಅವ್ನು ಹೇಳಿದ್ದು ನಾವಿಬ್ರು ಕ್ಲಾಸ್ಮೇಟ್ಸ್ ಅಂತ ತಪ್ಪರ್ಥ ಮಾಡ್ಕೊಂಡ್ಬಿಡಿ. ದಿಗಂತ್, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಜನ ಯಾರು ಏನು ಕೇಳಲಿಲ್ಲ ಅನ್ಸುತ್ತೆ, ನೀವು ಹೇಳಲೂ ಇಲ್ಲ ಅಂತ ಅನ್ಸುತ್ತೆ. ಹೇಳ್ಬೋದು ಅನ್ಸುತ್ತೆ, ಪನ್ನಗ ಅವ್ರ ಪರ್ಮಿಷನ್ ಇದೆ. ನಮ್ಮ ಸಿನಿಮಾದಲ್ಲಿ ನಾನು ಆಗಲೇ ಹೇಳಿದಾಗೆ ಬ್ಯಾಂಕಾಕ್ನಲ್ಲಿ ನಡೆಯುತ್ತೆ ಇಡೀ ಸಿನಿಮಾ. ಅಂದರೆ ಒಂದು ಈಸ್ ಅ ಸಿಂಪಲ್ ಸಾಫ್ಟ್ವೇರ್ ಬಾಯ್, ಬಟ್ ಏನಂದರೆ ಅವನು ಇದರಲ್ಲೆಲ್ಲ ನಂಬ್ತಾ ಇರಲ್ಲ ಹ್ಯಾಪಿ ನ್ಯೂ ಇಯರ್ ಅಲ್ಲ. ಬಟ್ ಅವಾಗ ಒಂದ್ಸತಿ ಲೈಫಲ್ಲಿ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದು ಒಂದು ಇವನ ಕತೆ. ಸೊ ಆ ಥರ ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ನನಗೆ ಅಲ್ಲಿ ಕೀ ಹಾಕ್ಬಿಟ್ಟಿದ್ದಾರೆ. 2017 ಹೊಸ ವರ್ಷ ಬಂದಾಯ್ತು. ಹೊಸ ವರ್ಷಕ್ಕೆ ನಿರೀಕ್ಷೆಗಳು ಹೇಗಿದೆ? ತುಂಬ ಚೆನ್ನಾಗಿದೆ. ಹ್ಯಾಪಿ ನ್ಯೂ ಇಯರ್ ಸಿನಿಮಾ ನನ್ನ ಕೈಲಿದೆ, ಚೌಕ ಸಿನಿಮಾ ಕೈಲಿದೆ. ಹಾಗಾಗಿ ಇಟ್ಸ್ ವೆರಿ ಪ್ರಾಮಿಸಿಂಗ್. ಆಮೇಲೆ ಇನ್ನೂ 2 ಪ್ರಾಜೆಕ್ಟನ್ನು ಒಪ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಯಾ, ಸೂಪರ್. ಸೃಷ್ಟಿ, ಹೊಸ ವರ್ಷಕ್ಕೆ ನಿಮ್ಮ ಮಾತುಗಳೇನು? ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಬಂದ್ವಿ ಅಂದ್ಬಿಟ್ಟು ಹಳೆ ವರ್ಷದಲ್ಲಿ ನಡೆದಿದ್ದೆಲ್ಲ ಮರಿಬಾರ್ದು, ಕೆಟ್ಟದನ್ನು ಮರಿಬೇಕು. ಆದರೆ ಕೆಟ್ಟದನ್ನು ನಾವು ಲೆಸನ್ ಆಗಿ ತೊಗೊಂಡು ಅದನ್ನು ನಾವು ಮುಂದುವರ್ಸ್ಕೋಬೇಕು. ಕೆಟ್ಟದನ್ನು ಮಾಡ್ದೇ ಹೊಸ ವರ್ಷದಲ್ಲಿ ಲೆಟ್ ಇಟ್ ಗೋ ಇನ್ ಅ ನ್ಯೂ ವೇ. ದಿಸ್ ಈಸ್ ಆ್ಯಂಡ್ ಲೈಫ್, ದಟ್ ಈಸ್ ವಾಟ್ ಇಟ್ ಈಸ್. ಲಿವ್ ದ ಮೂಮೆಂಟ್. ಎಷ್ಟು ವಯಸ್ಸು ನಿಮಗೆ ಮೇಡಮ್? ಇಷ್ಟೊಂದೆಲ್ಲ ಫಿಸಿಕಲ್ ಏಜ್, ಮೆಂಟಲ್ ಏಜ್, ಎಷ್ಟು ಫಿಲಾಸಫಿಕಲ್. ಮೆಂಟಲ್ ಏಜ್ 60. ಯಾಕೆ ಸೃಷ್ಟಿ ಯಾಕೆ ಹೇಳಿದ್ರಂದ್ರೆ, ಆಗ್ಲೇ ರಘು ಅವ್ರು ಹೇಳ್ತಾ ಇದ್ರು ಸ್ವಲ್ಪ ನೀನ್ ಬೆಳಿಬೇಕಮ್ಮ ಅಂತ. ಸೊ ತುಂಬಾ ದೊಡ್ಡ ದೊಡ್ಡ ಮಾತು ಅದಕ್ಕೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟೆ ಒಂದೇ ಕ್ಷಣದಲ್ಲಿ. ಅಲ್ವಾ, ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಪಾಟೀಲ್ರು ಏನ್ ಹೇಳ್ತಾರೆ ಹೊಸ ವರ್ಷಕ್ಕೆ? ನಾನು ಅವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಹೇಳ್ತೀನಿ, ಯಾಕೆಂದರೆ ನಂದು ದೋಣಿಗಳು ಭಾಳ ಇದ್ದಾವೆ.
ಮೊದಲನೇದಾಗಿ 2016 ನನ್ನ ವೈಯಕ್ತಿಕ ನಷ್ಟ ಆಗಿಲ್ಲ ಅಂದರೂ ಕೂಡ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಮಳೆ ಬೆಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕರ್ನಾಟಕ ಕ್ಷಾಮ ಪರಿಸ್ಥಿತಿಯನ್ನು ಎದುರಿಸಿದೆ. ಮುಂದಿನ ವರ್ಷ ಅಂದರೆ ಈಗೇನು ಬರೋ ವರ್ಷ ಇದೆ, ಒಳ್ಳೆ ಮಳೆ ಬೆಳೆ ಆಗಲಿ, ಜನರು ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ, ಸುಖ ಸಮೃದ್ಧಿಯಿಂದ ಇರಲಿ ಅಂಥೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆ. ಎರಡನೇದಾಗಿ ನನಗೆ 2 ಟೆಸ್ಟ್ಗಳು ಬರ್ತವೆ ಈಗ. ಒಂದನೇದು ಹ್ಯಾಪಿ ನ್ಯೂ ಇಯರ್ ರಿಲೀಸ್ ಮಾಡೋದು. ಪ್ರೊಡ್ಯೂಸರ್ ಆಗಿ ಪಾಸ್ ಆಗಬೇಕು. ಪ್ರೊಡ್ಯೂಸರ್ ಅಲ್ಲ, ನಾನು ಪ್ರೊಡಕ್ಷನ್ ಅಸಿಸ್ಟೆಂಟು, ಪ್ರೊಡ್ಯೂಸರ್ ಅಲ್ಲಿದ್ದಾರೆ. ಹೌದು, ಆಫ್ ಕೋರ್ಸ್. ವನಜಾ ಅವರು ಕೂಡ 2 ಟೆಸ್ಟ್. ಒಂದು ಹ್ಯಾಪಿ ನ್ಯೂ ಇಯರ್ ಚಿತ್ರ ಭಾಳ ವರ್ಷಗಳ ಮೇಲೆ, ಅಂದರೆ 6 ವರ್ಷ ನಂತರ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಮುಗಿಸಿದ್ದೇವೆ. ಈ ಚಿತ್ರ ಬಿಡುಗಡೆ ಮಾಡ್ತೀವಿ. ಜನ ಒಪ್ಕೊಂಡು ಆಶೀರ್ವಾದ ಮಾಡೋದು ಒಂದಾದರೆ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದರೆ ಅದು ನೆಕ್ಸ್ಟ್ ಇಯರ್ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ಗೂ ಕೂಡ ನಾನು ಪ್ರಿಪೇರ್ ಆಗಬೇಕಾಗಿದೆ. ಆ 2 ಟೆಸ್ಟ್ಗಳಲ್ಲಿ ಪಾಸ್ ಆಗಬೇಕು ಅನ್ನೋಂಥ ಛಲವನ್ನು ಹೊತ್ಕೊಂಡು ಹೋಗ್ತಾ ಇದ್ದೇನೆ. ಮೂರನೇದು ಹ್ಯಾಪಿ ನ್ಯೂ ಇಯರ್ ಚಿತ್ರ ನಾವು ಟೈಟ್ಲನ್ನು ಇಟ್ಕೊಂಡು ಇವತ್ತು 2017ನೇ ಇಸ್ವಿಯಲ್ಲಿ ಇಡೀ ರಾಜ್ಯದ ಜನತೆಗೆ ಅಷ್ಟೇ ಅಲ್ಲ, ವೀಕ್ಷಕರು, ಸುವರ್ಣ ಚಾನಲ್ನ ವೀಕ್ಷಕರು ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಅವರಿಂದ ನಾವು ಶುಭವನ್ನು ಬಯಸ್ತಾ ಇದ್ದೇವೆ. ಯಾವಾಗ ಅಂತ ಹೇಳಿದರೆ, ನಮ್ಮ ಚಿತ್ರ ಬಿಡುಗಡೆ ಆದಾಗ ಅವರು ಬಂದು ಚಿತ್ರವನ್ನು ನೋಡೋದ್ರ ಮೂಲಕ ಅವರು ನಮ್ಮ ಶುಭಾಶಯಗಳನ್ನು ವಾಪಸ್ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಡಾಯ್ತು, ಎಲ್ಲಿದ್ರಿ ನೀವು? ಅದಾಗಿದೆ ಆಗಿದೆ ಇಲ್ಲ ಇಲ್ಲ ಅದಾಗಿದೆ, ಸಾಕಷ್ಟಾಗಿದೆ. ಸ್ವಲ್ಪ RDXಗೆ ದುಡ್ಡು ಬರಲಿ, ಎಲ್ಲ ಫ್ರೀ ಆಡಿದ್ರೆ ಹೇಗೆ? ಜನರಲ್ಲಿ ಒಂದು ವಿನಂತಿ, ಶಾಂತಿಯನ್ನು ವಿನಂತಿ. ಇಷ್ಟೊತ್ತುವೆ ಕಣ್ಣು ಮುಂದೆ ವಸಿ ತಡ್ಕೊಳ್ಳಿ. ಇಷ್ಟೊತ್ತು ಕಣ್ಣು ಮುಂದೆ ಕೇಕ್ ಇಟ್ಬಿಟ್ಟು ಆಸೆ ತೋರಿಸ್ಬಿಟ್ಟು 2 ಹಾಡು ಆಡಿಸ್ಬಿಟ್ರು. ಈಗ ಕೇಕ್ ಮುಗಿದೋಗಿದೆ ಸರ್. ಎಷ್ಟೊತ್ತಿಗೆ ಸರ್ ಆಡೋದು? ಎಸ್ ಸರ್, ಆನ್ ಡಿಮಾಂಡ್ ಎಲ್ರಿಗೋಸ್ಕರ ಸರ್. ಅವರ ಒಂದು ಅವರ ಡೆಮೊಕ್ರೆಟಿಕ್ ರೈಟ್ ನ ನೀವು ಕದ್ದು ಅವ್ರೇನೋ ಪ್ರಶ್ನೆ ಕೇಳಕ್ ಹೊರಟಿದ್ರು. ನಾವು ಅದೇ ಕೇಳ್ತಾ ಇದ್ದೇವೆ ಸರ್, ಹಾಡಾಡೋದು. ಪ್ರಶ್ನೆ ಕೇಳಿದ್ರೆ ಹಾಡು ಕೇಳಿದ್ರೆ ಅವರೆಲ್ಲ ಡೆಮಾಕ್ರಸಿ ಒಳಗೆ ಇರುವಂಥ ಬ್ಯೂರೋಕ್ರಾಟ್ಸ್ ಅವರು. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಹೇ ಶಂಕರ ಪ್ರೇಮಾಂಕುರ, ಆದ ನಂತರ ನೆಮ್ಮದಿ ದೂರ. ಯಾಕೀ ತರ ಹೇಳು ಪ್ರೇಮ ಅನ್ನೋದೇ ಹುನ್ನಾರ, ಇದರಿಂದ ಶಾಂತಿ ಸಂಹಾರ. ಎಲ್ಲರಿಗೂ ಅದೆಷ್ಟು ಪೆಗ್ಗುಗಳು ಬೇಕೋ ಅಷ್ಟು ಹಾಕಿ ಕಿಕ್ ಏರ್ದಂಗೆ ಆಯ್ತು ಅಲ್ವಾ? ಇದು ಕಟ್ ಆಗ್ಲಿ ಆಯ್ತಾ? ಸರಿ, ಇಷ್ಟೊತ್ತು ನೀವು ಪ್ರಶ್ನೆ ಕೇಳಿದ್ರಲ್ಲ ಸುಗುಣ, ನಿಮ್ಗೆ ನಾವೊಂದು ಪ್ರಶ್ನೆ ಕೇಳ್ತೀವಿ. ರೆಡಿನಾ? ಓಕೆ, 1 ನಿಮಿಷ. ಬೇರೆ ಯಾರಿಗಾದ್ರೂ ಏನೋ ಪ್ರಶ್ನೆ ಒಬ್ಬರಿಗೆ ಬರೋದು, ನೀವು ಕೇಳಿ. ನಾನೆಷ್ಟೊಂದು ಇನ್ನೋವೇಟಿವ್ ಆಗಿ ಥಿಂಕ್ ಮಾಡೋದು. ಓಕೆ, ನಿಮಗೆ ಸುಗುಣ, ನಿಮಗೆ ಸಿನಿಮಾ ಹಂಗಾಮ ಹೋಸ್ಟ್ ಮಾಡಬೇಕಾದ್ರೆ ಎಷ್ಟು 1 ವರ್ಷ ಮಾಡಿದ್ದೀರಲ್ಲ? 2017 ಹ್ಯಾಸ್ ಬೀನ್, ಇಲ್ಲ ಅದಕ್ಕಿಂತ ಮುಂಚೆ ಮಾಡಿದ್ದೀರಾ? ಬಟ್ ಸುವರ್ಣ ನ್ಯೂಸಲ್ಲಿ 3 years, TV9 ಅಲ್ಲಿ 5 years, ಜನಶ್ರೀಲ್ ಸಿನಿಮಾ ಹಂಗಾಮ ಜೊತೆ ನಿಮ್ಮ ಸಂಬಂಧ? ಸಿನಿಮಾ ಹಂಗಾಮ 3 years. 3 years ಅಲ್ಲ? ಸೊ ಈ 3 ವರ್ಷ ಬಿಟ್ಬಿಡಿ, 1 ವರ್ಷ ಹಿಂದೆ ಹೋಗ್ಬೇಡೋಣ. ಓಕೆ, ಸೊ 2016 ನಿಮಗೆ ಆಗಿರೋ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಜೊತೆನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ. ಕೆಟ್ಟ ಎಕ್ಸ್ಪೀರಿಯನ್ಸ್, ಕೆಟ್ಟದ್ದು ಅಂದಿದ ತಕ್ಷಣ ಯಾವುದು ಮೈಂಡ್ಗೆ ಬರ್ತಾ ಇಲ್ಲ. ಬೈಟ್ ಕೊಡ್ತೀನಿ ನೋಡಿ, ಕೊಟ್ಟಿರಲ್ಲ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಯಾರೋ ಬೈಟ್ ಕೊಡ್ತೀನಿ. ಹೌದು ಹೌದು, ನೆನಪಾಯ್ತು. ಕರೆಕ್ಟ್ ಹೌದು, ನಿಜ ನಿಜ. ಅವ್ರ ಹೆಸರು ಹೇಳಕ್ಕಾಗಲ್ಲ. ಇಲ್ಲ ಇಲ್ಲ, ಅವ್ರ ಹೆಸರು ಹೇಳಕ್ಕಾಗಲ್ಲ. ಹೌದು, ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ ಅಂತ ಹೇಳಿ ಕಾಯಿಸಿ 3 ಸರಿ ಶೂಟಿಂಗ್ ಅಂತ ಹೇಳಿ ಆಮೇಲೆ ಮಿಸ್ ಮಾಡಿಬಿಟ್ರು. ಆಮೇಲೆ ನಾವು ಅವ್ರು ನಮ್ಮನ್ನ, ಹೌದು ಅಲ್ಲ, ಅವ್ರು ನಾವು ಮಾಡ್ಕೊಡಿ ಅಂತ ಆಮೇಲೆ ನಮ್ಮ ಹಿಂದೆ ಬಿದ್ರು, ನಾವು ಮಾಡ್ಕೊಡ್ಲಿಲ್ಲ.
ಸೊ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಅದು ಒಂದು ಬ್ಯಾಡ್ ಒಂದು ಗುಡ್ ಆಯ್ತಲ್ಲ ಅಲ್ಲೇ. ಎರಡನ್ನೂ ಒಂದ್ರಲ್ಲಿ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲ ಇದರಲ್ಲೂ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದರೆ, ಸಿನಿಮಾ ಹಂಗಾಮ ಎಲ್ಲ ಒಂದು ಇದರಲ್ಲೂ ಕೂಡ ವ್ಯೂವರ್ ಪಾಯಿಂಟ್ಸ್ ಏನು ಒಂದ್ಸರಿ ಪ್ರೋಗ್ರಾಮ್ ಆನ್ ಮಾಡಿದರೆ ಅದನ್ನು ನೋಡೋಂಥ ಈ ಟೈಮ್ ಸ್ಪೆಂಡ್ ಏನಿದೆಯಲ್ಲ ಅದು ನಂಬರ್ 1. ಅದು TV9 ಬೇರೆ ಯಾವುದೇ ಚಾನಲ್ ಇರಬಹುದು ನಂಬರ್ 1 ಅನ್ಸ್ಕೊಂಡಂಥ ಎಲ್ಲ ಚಾನಲ್ಸ್ಗಿಂತ ಜಾಸ್ತಿ ಅದು ಸುವರ್ಣ ನ್ಯೂಸ್ ಸಿನಿಮಾ ಹಂಗಾಮ ನೋಡ್ತಾ ಇದ್ರು. ಸೊ ಅದು ನಂಗೆ ತುಂಬ ಖುಷಿಯಾದಂಥ ಒಂದು ಇದು ಅಂತ ಹೇಳ್ಬೋದು 2016ಇಂದ ಇದರಲ್ಲೂ ಕೂಡ. ಸೊ ಅದಕ್ಕೆ ಎಲ್ಲರೂ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲರೂ ಸ್ವೀಟ್ ಆಗಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ. ಎಲ್ಲರೂ ಕೂಡ ಏನೇ ಪ್ರೋಗ್ರಾಮ್ ಅಂದ್ರೂ ಎಸ್ ಅಂತಾರೆ. ಸೊ ದಟ್ ವಾಸ್ ದ ಥಿಂಗ್. ಮಾತ್ರ ಕ್ರೆಡಿಟ್ ಅಲ್ಲ ಸುಗುಣ, ನೀವು ನಿಮ್ಮ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಕೂಡ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ. ಸೊ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ 2017 ಕೂಡ ಹೀಗೆ ಇರಲಿ ಅಂತ ನಾವು ಇಡೀ ತಂಡ ನಿಮಗೆ ಸೋ ಮಚ್ ಥ್ಯಾಂಕ್ ಯು ಸೊ ಮಚ್. ಸುಗುಣ, ಐ ಹ್ಯಾವ್ ಒನ್ ಕ್ವೆಶನ್. ಎಲ್ಲರಿಗೂ ಅವರು ರೆಸಲ್ಯೂಷನ್ ಕೇಳಿದ್ರಿ, ನಿಮ್ಮ ರೆಸಲ್ಯೂಷನ್? ವಾವ್ ಸೂಪರ್. ನಾನು ನನ್ನ ರೆಸಲ್ಯೂಷನ್ ಏನಂತ ಹೇಳಿದ್ರೆ, ಅಗೇನ್ ಸಿನಿಮಾ ಹಂಗಾಮನ ಮತ್ತೆ ನಂಬರ್ 1 ಅಲ್ಲಿ ತರಬೇಕು ಅನ್ನೋದೇ ನನ್ನ ರೆಸಲ್ಯೂಷನ್. ನಾವು ನಂಬರ್ 1 ನಾವು ನಮ್ಮ ಸಾಂಗ್ನು ಇಟ್ಸ್ ಆನ್ ಟಾಪ್ ನಂಬರ್ 1 ಅಲ್ವಾ ಇವಾಗ? ಟ್ರೆಂಡಿಂಗ್ ಹ್ಯಾಪಿ ನ್ಯೂ ಇಯರ್ ಸಾಂಗ್ ಟ್ರೆಂಡಿಂಗ್. ಎಸ್, ಮುಂದಿನ ಪ್ರಶ್ನೆ ಯಾರದ್ದು? ಮನೋಹರ್ ಅವ್ರದ್ದು. ಎಸ್, ಇನ್ನೊಂದು ಹೇಳಕ್ಕಾಗಲ್ಲ. ಇಲ್ಲ ಇನ್ನೊಂದು ಸಾಂಗ್ ಏನು ಕೇಳ್ತಾ ಇಲ್ಲ ಸರ್. ಇನ್ನೊಂದು ಸಾಂಗ್ ಟಾರ್ಚರ್ ಅನ್ಸುತ್ತೆ. ಯಾವಾಗಲೂ ಟಾರ್ಚರ್, ಡೋಂಟ್ ವರಿ. ಸೂಪರ್, ಪರವಾಗಿಲ್ಲ ಸರ್, 1 ನಿಮಿಷಕ್ಕೆ ಕಂಡಿಡ್ದ್ಬಿಟ್ರಿ. ನಂದೇನಂದ್ರೆ ಹ್ಯಾಪಿ ನ್ಯೂ ಇಯರ್ ಹಿಂದಿಲೂ ಬಂದಿದೆ, ಕನ್ನಡದಲ್ಲೂ ಬರ್ತಾ ಇದೆ. ದರ್ ಇಸ್ ಸಮಥಿಂಗ್ ಸಿಮಿಲಾರಿಟಿ ಅಥವಾ ಚೇಂಜಸ್ ಇದೆಯಾ? ಖಂಡಿತ ಇದೆ. ಸಿಕ್ಕಾಬಳೆ ದೊಡ್ಡ ಸಿಮಿಲಾರಿಟಿ, ಟೈಟಲ್ ಒಂದೇನೆ. ಅಲ್ಲ ಅದು ನನಗೂ ಗೊತ್ತು ಸರ್, ಅದು ಬಿಟ್ಟು ಹೇಳಿ ಸರ್. ಅದು ಹಿಂದಿ ಹ್ಯಾಪಿ ನ್ಯೂ ಇಯರ್, ಇದು ಕನ್ನಡ ಹ್ಯಾಪಿ ನ್ಯೂ ಇಯರ್. ಅದು ನನಗೆ ಗೊತ್ತು ಸರ್, ಅದು ಬಿಟ್ಟು ಹೇಳಿ. ಅಲ್ಲ, ಅದು ಬಿಟ್ಟು ಇನ್ನೇನು ಇಲ್ಲ. ಎಲ್ಲ ಬೇರೆ. ಎವ್ರಿಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸ್ಟೋರಿ ಬಂದು ಒಂದು ಕಾಮಿಡಿ ಚಿತ್ರ ಹಾಗೂ ಡೈರೆಕ್ಷನೇ ಇಲ್ಲ ಆ ಥರ ಚಿತ್ರ. ಇದರಲ್ಲಿ ಬಹಳ ಬ್ಯೂಟಿಫುಲ್ ಸೆನ್ಸಿಟಿವ್ ಸ್ಟೋರೀಸ್, 5 ಸ್ಟೋರಿಗಳು, ಪ್ರೀತಿಯ ಹಲವಾರು ಬಣ್ಣಗಳನ್ನು ತೋರಿಸುವಂಥ ಚಿತ್ರ. ಎಲ್ರಿಗೂ ಪ್ರೀತಿಯಲ್ಲಿ ನಂಬಿಕೆ ಬರೋ ಅಂಥ ಚಿತ್ರ ಇದು. ಇದನ್ನು ನೋಡಿದ್ದವ್ರು ಎಲ್ಲರೂ ಪ್ರೀತಿ ಮೇಲೆ ಮತ್ತೆ ಕಳೆದಿರೋ ನಂಬಿಕೆ ವಾಪಸ್ ಬರುತ್ತೆ ಅಂತ ನಂಬಿದ್ದೀನಿ ನಾನು. ಓಕೆ, ಆಲ್ ದಿ ಬೆಸ್ಟ್ ಅಂಡ್ ಹ್ಯಾಪಿ ನ್ಯೂ ಇಯರ್. ಶಾರುಖ್ ಖಾನ್ ದೊಡ್ಡ ಫ್ಯಾನು, ಸೊ ಆಗೋಸ್ಕರ ಈ ಟೈಟಲ್ ಇಟ್ಟಿರೋದವ್ರು ಹ್ಯಾಪಿ ನ್ಯೂ ಇಯರ್ ಅಂತ. ಇಲ್ಲ ನಾನು ಹೇಳ್ತೀನಿ. ಈಗ ಅವ್ರ ಕತೆ ಹೇಳಿದಾಗ ಎಲ್ಲ ಹ್ಯಾಪಿ ನ್ಯೂ ಇಯರ್ ಬಗ್ಗೆನೇ ಬಂದ ತಕ್ಷಣ ನಾನು ಹೇಳಿದೆ, ಹಾಗಾದ್ರೆ ಇದು ಟೈಟಲ್ ಶುಡ್ ಬಿ ಹ್ಯಾಪಿ ನ್ಯೂ ಇಯರ್ ಅಂದ್ವಿ. ಅವಾಗ ಟೈಟಲ್ ಹ್ಯಾಪಿ ನ್ಯೂ ಇಯರ್ ಆಗಬೇಕು ಡಿಸೈಡ್ ಮಾಡಿದ್ದು. ಆಮೇಲೆ ನಾವು ಪ್ಲಾನ್ ಮಾಡ್ಕೊಂಡ್ವಿ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ರೆ ನಾವು ಇಷ್ಟನೇ ತಾರೀಕು ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ರೆ ಡಿಸೆಂಬರಿಗೆ ಬಂದು ಜನವರಿಗೆ ಬಂದ್ಬಿಡ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಪ್ಲಾನ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ನೈಸ್ ಅಂಡ್ ಆಲ್ ದಿ ಬೆಸ್ಟ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೊಸ ವರ್ಷಕ್ಕೆ ನಿಮ್ಮ ಬರುವಂಥ ಸಿನಿಮಾಗಳು ಚೌಕ, ಹ್ಯಾಪಿ ನ್ಯೂ ಇಯರ್ ಅಲ್ಲದೆ ಬೇರೆ ಇನ್ಯಾವುದಾದ್ರೂ ಇದೆಯಾ? ಇದಕ್ಕೆ ಇನ್ನೂ 2 ಟೈಟಲ್ ಇದಾಗಿಲ್ಲ. ಒಂದು ಮಲಯಾಳಂ ಸಿನಿಮಾದ ರೀಮೇಕ್ ಮಾಡ್ತಾ ಇದ್ದೀನಿ, ಆಮೇಲೆ ಇನ್ನೊಂದು ತಮಿಳ್ ಸಿನಿಮಾದ ರೀಮೇಕ್ ಮಾಡ್ತಾ ಇದ್ದೀನಿ. 2ಕ್ಕೂ ಟೈಟಲ್ ಇನ್ನೂ ಫೈನಲೈಸ್ ಆಗಿಲ್ಲ. ಓಕೆ ಓಕೆ. ಇದೆಯಲ್ಲ ಟೈಟಲ್ ಇದೆಯಲ್ಲ, ಮಲಯಾಳಂ ರೀಮೇಕ್, ತಮಿಳ್ ರೀಮೇಕ್. ರೀಮೇಕ್ ಬಗ್ಗೆ ದಿಗಂತ್ ಮಾತೇನು? ಅಲ್ಲೇನು ಮಾತೇನಿಲ್ಲ. ಹೊಸ ವರ್ಷಕ್ಕೆ ಈಗ ನಾವು ಕೇಳ್ಪಟ್ಟ ಹಾಗೆ ತುಂಬಾ ಜನ ದೊಡ್ಡ ಸ್ಟಾರ್ಗಳು ಎಲ್ಲರೂ ಕೂಡ ರೀಮೇಕ್ ಸಿನಿಮಾನ ಒಪ್ಕೊಳ್ತಿದ್ದಾರೆ. ಅವರದ್ದೇ ಒಂದೊಂದು ಸ್ಟ್ರಾಂಗ್ ರೀಸನ್ಸ್ ಕೂಡ ಇದೆ ಅದರ ಹಿಂದೆ. ಸೊ ನಿಮ್ಮ ಒಂದು ರೀಸನ್? ಇಲ್ಲ, ಅದರಲ್ಲಿ ಆ ಥರ ತಪ್ಪು ಅನ್ನೋದು ಅಥವಾ ಅದರಲ್ಲಿ ಈ ಥರ ಮಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿ ಆ ಥರದ್ದು ಏನೂ ಇಲ್ಲ. ಯಾಕೆಂದರೆ ಈಗ ಬಾಲಿವುಡ್ ಅವರು ಸೌತ್ ಇಂಡಿಯನ್ ರೀಮೇಕ್ಸ್ ಮಾಡ್ತಾರೆ, ದೊಡ್ಡ ಸ್ಟಾರ್ಗಳು ಇಲ್ಲಿಂದ ಸಿನಿಮಾನ ತೊಗೊಂಡೋಗಿ ಅಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಏನು ಜನಕ್ಕೆ ಒಂದು ಒಳ್ಳೇದೇನಾದ್ರು ಹೊಸ ತೋರಿಸ್ಬೇಕು, ಅವ್ನು ಏನಾದ್ರು ಚೆನ್ನಾಗಿ ಮಾಡಿರೋದನ್ನ. ಈಗ ಪಕ್ಕದ ಮೇಲೆ ಚೆನ್ನಾಗಿ ದೋಸೆ ಮಾಡಿದ್ದಾರೆ ಅಂದರೆ ಕೊಟ್ರಪ್ಪ ನಮಗೂ ಒಂಚೂರು, ನಾವು ನಮ್ಮ ಮನೇಲೂ ತಿನ್ನಿಸ್ತೀವಿ ಅಂತ. ಕೇಸರಿ ದೋಸೆ ಬಾತ್ ಹೈ ಅಷ್ಟೇ. ಅದನ್ನ ಬಿಟ್ರೆ ಅದರಲ್ಲಿ ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ ಅನ್ಸುತ್ತೆ. ಈ ವರ್ಷ ಪಕ್ಕದ ಮನೆ ದೋಸೆನೇ ತಿನ್ಬೇಡಿ, ನಿಮ್ಮನೆ ಹೊಸದಾಗ ಒಂದು ದೋಸೆ ಮಾಡ್ಕೊಂಡು ತಿನ್ನಿ ಅಂತ. ಇಂಗ್ರೀಡಿಯೆಂಟ್ಸ್ ಕೊಡ್ರಪ್ಪ, ನಾವು ನಮ್ಮನೆಯವ್ರಿಗೆ ತಿನ್ನಿಸ್ತೀವಿ ಅಂತ. ಸೊ ಬೆಸ್ಟ್ ಪಾರ್ಟಿ ದಿಗಂತದ್ದು ಯಾವುದು ಇಲ್ಲಿ ಇಷ್ಟು ವರ್ಷಗಳಲ್ಲಿ? ಬೆಸ್ಟ್ ಪಾರ್ಟಿನ? ಯಾ, ನ್ಯೂ ಇಯರ್ ಪಾರ್ಟಿ ಇವತ್ತು ರಾತ್ರಿ ಇದೇ ಪಾರ್ಟಿ. ನೀವೇ ಹೇಳ್ಕೊಟ್ಬಿಟ್ರಿ. ಅವ್ರು ಯಾವುದೋ ಬೇರೆ ಯಾವುದೋ ಒಳ್ಳೇದು ಹೇಳೋದಿದ್ರು ಇನ್ನು ಇಲ್ಲ, ಇದೇ ಪಾರ್ಟಿ ಅಷ್ಟೇ. ಡೈರೆಕ್ಟರ್ ಹೇಳಿದ್ಮೇಲೆ ನಾವು ಮತ್ತೆ ಆಕ್ಟರ್ ಮುಂದೆ ಏನು ಮಾತಾಡೋದು. ವಿದೇಶದಲ್ಲೂ ಮಾಡಿದ್ದಿದ್ಯಾ ನ್ಯೂ ಇಯರ್ ಪಾರ್ಟಿನ? ವಿದೇಶದಲ್ಲೂ ಮಾಡಿದ್ದಿದ್ಯಾ ನ್ಯೂ ಇಯರ್ ಪಾರ್ಟಿನ? ಅವರಿಗೆಲ್ಲ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದಾರೆ. What happened in Vegas stays in Vegas. ಅಷ್ಟೇ. ಓಕೆ, ಯಾ ರಾಜಶ್ರೀ, ಲಾಸ್ಟ್ ಅಂಡ್ ನಾಟ್ ಲೀಸ್ಟ್
ಥ್ಯಾಂಕ್ ಯು ಸುಮಾ. ಯಾ, ನ್ಯೂ ಇಯರ್ ಪಾರ್ಟಿ, ಬೆಸ್ಟ್ ಪಾರ್ಟಿ. ಬೆಸ್ಟ್ ಪಾರ್ಟಿ ಇದೆ. ದಿಸ್ ಈಸ್ ದ ಪಾರ್ಟಿ ದ್ಯಾಟ್ ನಾವೆಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅಷ್ಟು ದಿನ ಕೆಲಸ ಮಾಡಿ ಇವಾಗಲೂ ಕೆಲಸ ಮಾಡ್ತಾ ಬಟ್ ಇದು ಕೆಲಸ ಅಂತ ಅನ್ಸಲ್ಲ, ಬಿಕಾಸ್ ವಿ ಆರ್ ಆಲ್ ಹ್ಯಾವಿಂಗ್ ಸೊ ಮಚ್ ಫನ್. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಒಂದು ಎಲ್ಲ ಫ್ರೆಂಡ್ಸ್ ಸೇರಿ ಇಟ್ಸ್ ಆ್ಯಕ್ಚುಲಿ ನಾವು ನ್ಯೂ ಇಯರ್ ಪಾರ್ಟಿ ಮಾಡ್ತಾನೆ ಇದ್ದೀವಿ. ಸೊ ಬ್ರಿಂಗಿಂಗ್ ಇನ್ ದ ನ್ಯೂ ಇಯರ್ ವಿತ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಪಾರ್ಟಿ ಆ್ಯಂಥಮ್ ಬೇರೆ ಇದೆ, ಇನ್ನೇನು ಬೇಕಾಗಿದೆ? ಹ್ಯಾಪಿ 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 ನ್ಯೂ ಇಯರ್. ಇದೇ ಖುಷಿಲಿ ಲಾಸ್ಟ್ ಮಾತು ಶ್ರುತಿ ಏನು ಹೇಳ್ತಾರೆ? ಏನೂ ಇಲ್ಲ. ಏನೂ ಇಲ್ಲ. ಕೇಕ್ ಕೊಡ್ಲಿಲ್ಲ, ಕದ್ದು ತಿಂದ್ರು ನನ್ನ ಹಿಂದೆ, ನಾನು ನೋಡಿದೆ. ಏನೂ ಇಲ್ಲ. ಬಟ್ ಸುವರ್ಣ ಚಾನಲ್ಗೆ ನೀವೆಲ್ಲರೂ ನಮ್ಮ ಜೊತೆ ಈ ಒಂದು ಹೊಸ ವರ್ಷ ಹೊಸ ವರ್ಷ ಆಚರಿಸೋಕ್ಕೆ ಬಂದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಸುವರ್ಣ ಚಾನಲ್. ಥ್ಯಾಂಕ್ ಯು. ಹಾಗೂ ಕನ್ನಡಪ್ರಭ ಅವರು. ಕೊನೆಯದಾಗಿ ಮೊಟ್ಟಮೊದಲು ನಮ್ಮನ್ನು ನಿಮ್ಮ ಚಾನಲ್ ಕರೆಸಿ ಈ ಥರ ಒಂದು ನಮಗೆ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕದ ಎಲ್ಲ ಜನರಿಗೂ ಒಂದು ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಚಿತ್ರ ಬರ್ತಾ ಇದೆ ಅಂತ ತಿಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ನೀವು ಮಾಡಿಕೊಟ್ಟಿದ್ದು ಭಾಳ ನಮಗೆ ಅನುಕೂಲ ಆಯಿತು. ಸೊ ಅಂದರೆ ಹೆಸರು ತಕ್ಕಂತೆ ನಮಗೆ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಸೊ ಹಾಗಾಗಿ ಭಾಳ ಥ್ಯಾಂಕ್ ಯು. ಆಮೇಲೆ ಕರ್ನಾಟಕದ ಎಲ್ಲ ಜನರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಾಂಗ್ ಇವಾಗ ನಂಬರ್ 1 ಟ್ರೆಂಡಿಂಗ್ ಆಗ್ತಾಯಿದೆ. ಸೊ ಬಹಳ ಖುಷಿಯಾಗಿದೆ. ಸೊ January 22 ಅರೌಂಡ್ ದ್ಯಾಟ್ ಡೇಟ್ ಆಡಿಯೋ ರಿಲೀಸ್ ಆಗ್ತಾಯಿದೆ. ಅದಾದಮೇಲೆ ಇನ್ನೊಂದು ತಿಂಗಳಿಗೆ ಪ್ರಾಬ್ಲಿ ಮೂವಿ ಕೂಡ ರಿಲೀಸ್ ಆಗುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ವಾಪಸ್ ಇಂಡಸ್ಟ್ರಿಗೆ 6 ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ನಾನು ಅಷ್ಟೇ, ಪಾಟೀಲ್ ಸರ್ ಅಷ್ಟೇ, ಇಬ್ಬರೂ ಒಂದು 6 years ಗ್ಯಾಪ್ ಆದಮೇಲೆ ಬರ್ತಾಯಿದ್ದೀವಿ. ಸೊ ವಿ ಆರ್ ವೆರಿ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹೋಪ್ಫುಲ್. ಹೌದು, ಸಿಕ್ಕಾಬಿಡೆ ಒಳ್ಳೆ ಕಾಂಬಿನೇಷನ್. 6 ನಂಬರಲ್ಲೇ ಏನೋ ಇದೆ ಸರ್. ಸೊ ಸೊ ಯಾ, ವೆರಿ ವೆರಿ ಹೋಪ್ಫುಲ್ ಆಫ್ 2017 ಬರುವಂಗಾಗಲಿ, 100 ದಿವಸ ಹೊಡೋಂಗಾಗಲಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಫ್ಯೂ ವರ್ಡ್ಸ್ ಕೊನೆಯಲ್ಲಿ. ಹೇಗನ್ನಿಸ್ತು ಇವತ್ತಿನ ಕಾರ್ಯಕ್ರಮ? ತುಂಬ ಅದ್ಭುತವಾಗಿದೆ. ನಮ್ಮ ಎಲ್ಲರೂ ಹೇಳಿದಾಗೆ ಈ ಥರ ಹೊಸ ವರ್ಷದ ಆಚರಣೆ ನಾವೆಂದೂ ಮಾಡಿಲ್ಲ. ಎಲ್ಲೆಲ್ಲೋ ಯಾರ್ಯಾರೋ ಯಾವ್ಯಾವ ರೀತಿನೋ ಮಾಡ್ಕೊತ ಇರ್ಬೋದು, ಆದರೆ ಅದು ಯಾವುದೂ ನೆನಪು ಉಳಿಯೋದಿಲ್ಲ. ಶಾಶ್ವತವಾಗಿ ನೆನಪಲ್ಲಿ ಉಳಿಯೋಂಥದ್ದು ಇವತ್ತು ಸುವರ್ಣ ಚಾನಲಲ್ಲಿ ನಾವೇನು ಹೊಸ ವರ್ಷ ಆಚರಣೆ ಮಾಡಿದ್ದೀವಿ, ಇದೇ ನಿಜವಾದ ಹೊಸ ವರ್ಷ ಅಂಥೇಳಿ. ಮತ್ತು ತುಂಬ ಅದ್ಭುತವಾದಂಥ ಒಂದು ಆಚರಣೆ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಅದರಲ್ಲೂ ವಿಶೇಷ ಏನಂತ ಹೇಳಿದರೆ, ನಾವೆಲ್ಲೋ ಒಂದು ಸ್ಟೇಜಲ್ಲೋ ಅಥವಾ ಒಂದು ಸೆಟ್ಟಲ್ಲೋ ಒಂದು ಕಡೆ ಕೂತ್ಕೊಂಡು ಮಾಡೋಕ್ಕಿಂತ ನಮ್ಮ ಎಲ್ಲ ಸ್ನೇಹಿತರೊಂದಿಗೆ ಎಲ್ಲರ ಜೊತೆಗೆ ಕೂತ್ಕೊಂಡು ಇವತ್ತು ಈ ಆಚರಣೆ ಮಾಡ್ತಾ ಇದ್ದೀವಲ್ಲ, ತುಂಬ ಸಂತೋಷ, ತುಂಬ ಅದ್ಭುತವಾಗಿದೆ. ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪನಕ್ ಅವರೇ, ನಿಮ್ಮ ಫ್ಯೂ ವರ್ಡ್ಸ್. ಮೊದಲನೇದಾಗಿ ನನ್ನ ಮೊದಲನೇ ಸಿನಿಮಾ. ಸೊ ನನ್ನ ಮೊದಲನೇ ಸಿನಿಮಾ ಹ್ಯಾಪಿ ನ್ಯೂ ಇಯರ್ ಅಂತ ಟೈಟ್ಲ್ ಇಟ್ಟು ಹೊಸ ವರ್ಷನ ನಾನು ಇಲ್ಲಿ ಆಚರಣೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ನಂಗೆ ರಿಯಲಿ ಹ್ಯಾಪಿ. ಇವತ್ತಿನ ದಿವಸ ನಾವು ಆ ಹಾಡನ್ನು ಪ್ರಮೋಟ್ ಮಾಡೋಕ್ಕೆ ಅಂತ ಬಂದಿದ್ದು, ಸಿನಿಮಾ ಜೊತೆಗೆ ನಮ್ಮ ಪ್ರಮೋಷ್ನಲ್ ಸಾಂಗ್ನ. ಸೊ ಕೆಲವು ಹೆಸರು ಹೇಳಬೇಕು ಅಂತ ತುಂಬ ಇಷ್ಟಪಡ್ತೀನಿ ಇಲ್ಲಿ. ಮೊದಲನೇದಾಗಿ ನನ್ನ DOP ಬಂದು ಶ್ರೀಶಾ ಅವರು. ಸೊ ಥ್ರೂಔಟ್ ನನ್ನ ಜೊತೆ ಇದ್ದಾನೆ ಈ ಸಿನಿಮಾಲಿ, ನನಗೆ ಹೆಲ್ಪ್ ಮಾಡಿಕೊಂಡು. ಎರಡನೇದಾಗಿ ಇಮ್ರಾನ್ ಸರ್ದಾರಿ ಅವರು ಬಂದು ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಬಂದು ಕೊರಿಯೋಗ್ರಾಫ್ ಮಾಡಿಕೊಟ್ರು. ಆಮೇಲೆ ಎಂಟೈರ್ ಸೆಟ್ಟನ್ನು ನಾವು ಡಿಸೈಡ್ ಮಾಡಿದ್ದು ಒಂದು ದಿವಸದಲ್ಲಿ. ಪಾಟೀಲ್ ಸರ್ ಹೇಳಿದ್ರು, ಓಕೆ ಮಾಡಿ ಇದನ್ನು ಮಾಡಿ ರಿಲೀಸ್ ಮಾಡೋಣ ಆದಷ್ಟು. ಡೇ ಆ್ಯಂಡ್ ನೈಟ್ ಎಂಟೈರ್ ಟೀಮ್ ವರ್ಕ್ ಮಾಡಿ, ಸೆಟ್ ರೆಡಿ ಮಾಡಿ, ಶೂಟ್ ಮಾಡಿ, ಅದನ್ನು ಎಡಿಟ್ ಮಾಡಿ, ಲೈಕ್ ಎಂಟೈರ್ ಟೀಮ್ ಯಾರ್ಯಾರು ವರ್ಕ್ ಮಾಡಿ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರೆಲ್ಲ ಇಲ್ಲದೆ ಇದ್ದರೆ ಇವತ್ತು ಇದು ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸುವರ್ಣ. ಇವತ್ತಿನ ನ್ಯೂ ಇಯರ್ಸ್, ಇವತ್ತಿನ ರಾತ್ರಿ ನನಗೆ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡ ಇವತ್ತು ನಮ್ಮ ಸುವರ್ಣ ನ್ಯೂಸ್ ತಂಡದೊಂದಿಗೆ ಹಾಗೆ ಕನ್ನಡಪ್ರಭ ತಂಡದೊಂದಿಗೆ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಎನರ್ಜೆಟಿಕ್ ಆಗಿದೆ ಈ ಟೀಮು, ತುಂಬ ಜೋಶ್ ಆಗಿದೆ. ಸೊ ಅಷ್ಟೇ ಜೋಶ್ ಆ ಸಿನಿಮಾದಲ್ಲೂ ಕೂಡ ಇರುತ್ತೆ ಹ್ಯಾಪಿ ನ್ಯೂ ಇಯರ್ ಫಿಲ್ಮಲ್ಲಿ ಅಂತ ನಾವೆಲ್ಲನೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹೊಸ ವರ್ಷ ಬಂದಾಯಿತು, ಹೊಸ ಕನಸು, ಹೊಸ ನಿರೀಕ್ಷೆ ಎಲ್ಲರಿಗೂ ಇರುತ್ತೆ. ಸುವರ್ಣ ನ್ಯೂಸಲ್ಲೂ ಕೂಡ, ಸುವರ್ಣ ನ್ಯೂಸ್ ಟೀಮ್ನ ಕೂಡ ಎಲ್ಲರ ಕನಸುಗಳು ಕೂಡ ಹಾಗೆ ಎಲ್ರಿಗೂ ಕೂಡ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಹಾರೈಸ್ತಾ ಇದ್ದೀವಿ. ಇದು ವಿಶೇಷ ಕಾರ್ಯಕ್ರಮ. ಚಿಯರ್ಸ್, ಹ್ಯಾಪಿ ನ್ಯೂ ಇಯರ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. 12 ಆಯ್ತಾ ನೋಡು ಡಿಯರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.